ಇನ್ನು ಪಬ್ಲಿಕ್ ಟಿವಿಗೆ ಆ ಮನೆ ಓನರ್ ಪದ್ಮಾ ಅವರು ಕೂಡ ಮಾತನಾಡಿದ್ದಾರೆ. ಈ 5 ಜನ ಅರೆಸ್ಟ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡ್ತಾ, ಅಯ್ಯೋ ನಮಗೇನೂ ಗೊತ್ತಿಲ್ಲ ಸರ್, ನನಗೇನೂ ವಿಚಾರ ಗೊತ್ತಿಲ್ಲ, ಅವ್ರು ಬಾಡಿಗೆನೂ ಕೊಟ್ಟಿಲ್ಲ, 2 ತಿಂಗಳಿಂದ ಬಂದು 2 ತಿಂಗಳಾಯಿತು, ಮನೆಗೆ ಬಾಡಿಗೆನೂ ಕೊಟ್ಟಿಲ್ಲ, 5,000 ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ನಾನೇ ಮನೆ ಖಾಲಿ ಮಾಡಿ ಅಂತ ಹೇಳಿದ್ದೆ, 3 ದಿವಸದಿಂದ ಪೊಲೀಸರು ಬಂದು ಹೋಗಿ ಮಾಡ್ತಾ ಇದ್ದಾರೆ, ನಿಮಗೇನೂ ಆಗಲ್ಲ ಬಿಡಿಯಮ್ಮ ಅಂತ ಹೇಳಿದ್ದಾರೆ, ಬಟ್ ಆದರೂ ನನಗೆ ಇದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂತ ಪದ್ಮಾ ಅವರು ಪಬ್ಲಿಕ್ ಟಿವಿಗೆ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್. ಶಂಕಿತ ಉಗ್ರರು ವಾಸವಾಗಿದ್ದಂಥ ಮನೆಯ ಮಾಲೀಕರು ಪದ್ಮ ನನ್ನ ಜೊತೆ ಇದ್ದಾರೆ. ಮೇಡಮ್, ಈ ಶಂಕಿತರೇನಿದ್ದಾರೆ ಎಷ್ಟು ದಿನದಿಂದ ಇಲ್ಲಿ ಬಂದಿದ್ರು? ಏನ್ ಆಯ್ತು, 1.5 ತಿಂಗಳು ಆಯ್ತು ಸ್ವಾಮಿ. 1.5 ತಿಂಗಳು ಆಯ್ತು. ಅವ್ರ ಮಗುನ ಕರ್ಕೊಂಡು ಬಂದ್ರು. 3 ತಿಂಗಳಲ್ಲಿ ನಾನು ಕಾಸು ಅಡ್ವಾನ್ಸ್ ಕಾಸು ಕ್ಲಿಯರ್ ಮಾಡ್ತೀನಿ, ಇವಾಗ 5,000 ಇಟ್ಕೋ ಅಂತ ಹೇಳಿದ್ರು. ಆಮೇಲೆ 9ನೇ ತಾರೀಕಿಗೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ 10,000 ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ಆಮೇಲೆ ಒಂದು 5,000 ಕೊಟ್ಬಿಟ್ಟು ನನಗೆ 1 ವಾರ ಟೈಮ್ ಕೊಡು ಅಂತ ಹೇಳಿದ್ರು. ನಮ್ಮ ಮಗನ ಹತ್ರ ಮಾತಾಡಿದ್ರು. ಅವ್ರಿಗೆ 9ನೇ ತಾರೀಕಿಗೆ ಮಾಡಿಲ್ಲ ಅಂದಮೇಲೆ ಸರಿ ನಮ್ಮ ಹುಡುಗ 1 ವಾರ ಟೈಮ್ ಕೊಟ್ಟ, ಎಲ್ಲನ ಮನೆ ನೋಡಿಕೊಂಡು ನಾನು ಹೋಯ್ತೀನಿ ಅಂದ್ಬಿಟ್ಟು ಆಯ್ತು ಅಂತ ನಾನು ಇದು ಮಾಡಿದೆ. ಕೊನೆಯಲ್ಲಿ ಇವರು ಇದೆಲ್ಲ ಮಾಡ್ತಾರೆ ಅಂತ ನನಗೇನು ಗೊತ್ತಿಲ್ಲ. ಇವರು ಎಷ್ಟು ದಿನದಿಂದ ಇಲ್ಲಿ ಇದ್ರು ಮತ್ತೆ ಎಷ್ಟು ಜನ ಇದ್ರು? ಅವ್ರು ಏನ್ ಕೆಲಸ ಮಾಡ್ಕೊಂಡಿದ್ರು? ಗಂಡ ಹೆಂಡತಿ, ಅವ್ರ ಹುಡುಗನ ಅಮ್ಮ, 2 ಮಕ್ಕಳು, 5 ಜನ ಇದ್ರು. ಇನ್ಯಾರು ಬಂದಿದ್ದು ಹೋಗಿದ್ದು ಇಲ್ಲ, ನಾನು ನೋಡಿಲ್ಲ. ನಮ್ದು ದೇವಸ್ಥಾನ ಇದೆ, ನಾನು ಹೋಗಕ್ಕೆ ಬರೋಕ್ಕೆಲ್ಲ ಟೈಮ್ ಇಲ್ಲ. ಇವ್ರು ಯಾರು ಬರ್ತಾರೆ ಹೋಗ್ತಾರೆ ಅಂತ ನಾನು ನೋಡಿಲ್ಲ, ಅಷ್ಟೇ ನನ್ಗೆ ಗೊತ್ತಿದ್ದು. ಅಂದರೆ ನೋಡಿದ್ರೆ ಇವಾಗ 2 ದಿವಸದಿಂದ ಏನೇನೋ ಓಡಾಡ್ತಾ ಇದ್ದಾರೆ, ನನ್ಗೆ ಏನೋ ತಿಳಿವಳಿಕೆ ಆಗ್ತಾ ಇಲ್ಲ. ನಾನು ಅವ್ರಿಗೂ ಕೇಳಿದೆ, ನಿಮ್ಗೇನು ತೊಂದರೆ ಇಲ್ಲ ಬಿಡಮ್ಮ ಅಂತ ಹೇಳಿದ್ರು. ಏನ್ ಕೆಲಸ ಮಾಡ್ಕೊಂಡಿದೀವಿ ಅಂತ ಹೇಳ್ಕೊಂಡು ಬಂದಿದ್ರು. ಮತ್ತೆ ನೀವು ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ ಅವ್ರ ಹತ್ರ ಏನಾದ್ರು ಆಧಾರ್ ಕಾರ್ಡು ಅಥವಾ ಏನಾದ್ರು ತಗೊಂಡಿಲ್ಲ? ಆಧಾರ್ ಕಾರ್ಡ್ ಏನು ತಗೊಂಡಿಲ್ಲ. ಆ ಹುಡುಗಿ ಪಾಪ 2 ಮಕ್ಕಳು ಇಟ್ಕೊಂಡು ಇದ್ ಮಾಡಿದ್ಲು. ಅವ್ರ ಅತ್ತೆ ಬಂದುಂಟು ಮನೆ ಕೆಲಸ ಅಡಿಗೆ ಮಾಡಕ್ ಹೋಗ್ತಾ ಇದ್ಲು. ಈ ಹುಡುಗಿನೂ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಅವ್ನು ಪೇಂಟ್ ಕೆಲಸ ಬಂದ್ರೆ ಹೋಗ್ತಾನೆ ಅಂತ ಹೇಳಿದ್ರು. ಅವ್ನು ಮನೇಲೇ ಇದ್ದ, ಮನೆ ಯಾವಾಗನ ಸ್ವಲ್ಪ ಆಚೆ ಹೋಗ್ತಾನೆ, ಆಮೇಲೆ ಮನೇಲೆ ಮಲ್ಲಿಗೆ ಇದ್ದ, ಅಷ್ಟು ಮಾತ್ರ ಗೊತ್ತು. ನಾನು ಬಂದರೆ ಅಮೌಂಟ್ಗಳು ಸರಿ ಮಾಡಿ ಕೊಡ್ತೀನಿ ಅಕ್ಕ, 2 ತಿಂಗಳು ಟೈಮ್ ಕೊಡು ಅಂದರು. ಸರಿ ಅಂತ ನೋಡಿದ್ರೆ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾವಾಗ ಅಮೌಂಟ್ ಕೊಡೋ ಡೇಟ್ ತಪ್ಪಿತ್ತು ಆವಾಗ ನನ್ಗೆ ಇಷ್ಟ ಆಗಿಲ್ಲ, ನಾನು ಬಿಟ್ಬಿಟ್ಟೆ. ಬೇಡಮ್ಮ ನೀವು ಸಾಮಾನು ತಗೊಳ್ರಿ. ಅವ್ರ ಹೆಸರೇನು ಮೇಡಮ್? ಇಲ್ಲಿ ನಿಮ್ಮ ಹತ್ರ ಬಾಡಿಗೆ ಕೇಳ್ಕೊಂಡ್ ಬಂದಿದ್ದಾರಂತ ಹೆಸರು? ಅವ್ರ ಹೆಸರು ಏನು, ಅದೇನು ಮುಸ್ಲಿಂ ಅವ್ರ ಹೆಸರು ನನಗೆ ಬರ್ತಾ ಇಲ್ಲಪ್ಪ. ಏನೋ ಬುಸ್ತರ ಏನೋ ಅದೇನೋ ಹೆಸರು ನನ್ಗೆ ಬಾಯಲ್ಲಿ ಬರ್ತಾ ಇಲ್ಲ. ಕಳೆದ 1.5 ತಿಂಗಳು 2 ತಿಂಗಳಿಂದ ಇಲ್ಲಿ ವಾಸವಾಗಿದ್ರಲ್ಲ, ಅವ್ರನ್ನೇನಾದ್ರೂ ಮಾತನಾಡ್ಸೋದು, ಅವ್ರು ಇಲ್ಲಿ ಬಂದು ಮಾತನಾಡೋದು ಆತರ ಏನಾದ್ರು ಇತ್ತ? ಬಂದ್ 4-5 ಜನ ಸೇರಿ ಎಲ್ಲ ಮೀಟಿಂಗ್ ಮಾಡೋ ಅಂತದ್ದು ಏನಿಲ್ಲ. ನಾನ್ ನೋಡೇ ಇಲ್ಲ ಕಣ್ಣಲ್ಲಿ, ಸುಳ್ಳು ಹೇಳ್ಬಾರ್ದು. ಜನ ಬಂದು ಅವ್ರು ಕೂಡ ಕೂತ್ಕೊಂಡು ಮಾತಾಡೋದು ಇದು ಮಾಡಿದ್ದು ಏನು ನೋಡಿಲ್ಲ. ಇವ್ರು ಯಾರೋ ಬಂದು ಕ್ರಮರ ಯಾರೋ ಗೊತ್ತಿಲ್ಲ, ಅದು ಕೂಡ ಕಾಕಿ ಸಟ್ಟ ಹಾಕೊಂಡು ಮಾತಾಡ್ತಾ ಇದ್ರು. ಅವಾಗ ಅವ್ರಿಗೆ ಕೇಳಿದೆ ನಾನು, ಇವಾಗ 2 ದಿನಕ್ಕೆ ಮುಂಚೆ, ನೀವು ಯಾರಪ್ಪ, ಏನು ವಿಷಯ ನಡೀತಾ ಇದೆ ನಮ್ಗೆ ಹೇಳಿ ಸ್ವಾಮಿ, ಏನಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಎದ್ದಿದ್ಕೆ, ನಿಮ್ಗೇನು ತೊಂದರೆ ಬರಲ್ಲ, ಸುಮ್ಮನೆ ಇರಮ್ಮ, ನೀನು ಏನಕ್ಕಮ್ಮ ಮನೆ ಕೊಟ್ಟೆ, ಎಷ್ಟು ಕೊಟ್ಟರು ಏನಂತ ಅವ್ರು ಕೇಳಿದ್ರು. ಇಲ್ಲ ಈ ಥರ 5,000 ಕೊಟ್ಟು ಬಂದರು. ಆಮೇಲೆ 5,000 ಕೊಟ್ಟರು. ಮತ್ತೆ ನೀನು ಬಾಡಿಗೆ ಕೊಡೋಕೆ ನಿನ್ಗೆ ಸಾಧ್ಯವಿಲ್ಲ, ನೀನು ಖಾಲಿ ಮಾಡ್ಕೊ ಅಂತ ನಾನು ಹೇಳಿದೆ. ಅವಳು ಆಯಿತು, ನಾನು ಮನೆ ನೋಡ್ಕೊಂಡು ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟು ಮಾತ್ರ ನನಗೆ ಗೊತ್ತಿತ್ತು. ಆಮೇಲೆ ನಾನು ಮನೆ ನೋಡ್ತಾ ಇದ್ದೀನಿ ಅಕ್ಕ, ನಾನು ಸಿಕ್ಕಿದ ತಕ್ಷಣ ನಾನು ತೆಗೆದ್ಬಿಡ್ತೀನಿ, ನಿನ್ಗೆ ತೊಂದರೆ ಕೊಡಲ್ಲ ಅಂತ ಆ ಹುಡುಗಿ ಹೇಳಿದ್ಲು. ಅವ್ರ ಅತ್ತೇನೆ ಹೇಳಿದ್ರು. ಅಷ್ಟು ಮಾತ್ರನೇ ನನಗೆ ಗೊತ್ತಿದ್ದು. ಓಕೆ, ಕೆಲವೊಂದು ಸರ್ತಿ ಮುಗ್ಧರು ಅಂತ ಅನಿಸುತ್ತೆ, ಆದರೆ ಮುಗ್ಧತೆಯೇ ತಪ್ಪಾಗಬಾರ್ದಲ್ಲ. ಯಾರೋ ಬಡವರು ಬಂದರು ಅಂತ ಮನೆ ಬಾಡಿಗೆ ಕೊಟ್ಬಿಟ್ಟು ಅವರ ಯಾವುದೇ ಮಾಹಿತಿಯನ್ನು ಪಡೆದಿದ್ದು ದೊಡ್ಡ ತಪ್ಪು. ಬೆಂಗಳೂರಿನಲ್ಲಿ ತುಂಬ ಜನ ಈ ಥರ ಮಾಡ್ತಾರೆ.